ಸ್ವಾಮಿ ಮಾ ಗಣಪತಿ ಮಂಜುನಾಥ ತಾಯಿ ಮಂಗಳಾಂಬಿಗೆ ವಂದಿಸಿಕೊಂಡು ಇವತ್ತು ನಾವು ಒಂದು ಬಂಟರಾಯಣೆ ಮಾಡೋ ಮಾತೃ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಅದರ ಉದ್ದೇಶ ಏನೆಂದರೆ, ಈಗಾಗಲೇ ನಿಮಗೆ ಅದರ ಪ್ರತಿಯನ್ನು ಕೊಟ್ಟಿದ್ದೇವೆ. ಸರಕಾರ ಅಥವಾ ಹಿಂದುಳಿದ ಆಯೋಗದ ವತಿಯಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಷಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ನಮ್ಮ ವಿವಿಧ ಪತ್ರಿಕೆಗಳ ಮಾಧ್ಯಮಗಳ ಪ್ರತಿನಿಧಿಗಳು, ಛಾಯಾಗ್ರಾಹಕರು ಮತ್ತು ನಮ್ಮ ಟಿವಿ ಮಾಧ್ಯಮಗಳು ಎಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಬಂಟರಾಯಣೆ ನಾಡೋರ ಮಾತೃ ಸಂಘದಿಂದ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಕಾವು ಹೇಮಣ್ಣ ಶೆಟ್ಟಿಯವರಿದ್ದಾರೆ, ಕಾರ್ಯದರ್ಶಿಯವರಾದ ಕೆ.ಎಂ. ಶೆಟ್ಟಿಯವರಿದ್ದಾರೆ, ಕೋಶಾಧಿಕಾರಿಯಾದ ಸಿ ಮನಮೋಹನ್ ರೈಯವರಿದ್ದಾರೆ, ರಾಮಮೋಹನ್ ರೈಯವರಿದ್ದಾರೆ, ಜೊತೆ ಕಾರ್ಯದರ್ಶಿ ಸಂಜೀವ ಶೆಟ್ಟಿಯವರಿದ್ದಾರೆ, ಹಾಗೂ ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ. ನಿಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ, ಮುಖ್ಯವಾಗಿ ನಾನು ವಿಷಯಕ್ಕೆ ಬರುತ್ತೇನೆ. ಇತ್ತೀಚೆಗೆ ಕೆಲವು ದಿವಸದ ಹಿಂದೆ ಪತ್ರಿಕಾ ಪ್ರಕಟಣೆಯಲ್ಲಿ ಸರ್ಕಾರ ಆಯೋಗವು ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮನೆ ಮನೆಗೆ ಬಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡುತ್ತಾರೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಮಾಹಿತಿಯ ಪ್ರಕಾರ ನಾವು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದು, ಮುಖ್ಯವಾದ ಉದ್ದೇಶ ಏನೆಂದರೆ, ನಿಮಗೆ ತಿಳಿದಿರುವಂತೆ ಬಂಟರಾಯಣ ನಾಡೋರ ಸಂಘವನ್ನು ನೀವು ಹಲವಾರು ವರ್ಷಗಳಿಂದ ನೋಡುತ್ತಿದ್ದೀರಿ. ಸಂಘ ಸ್ಥಾಪನೆಯಾಗಿ 118 ವರ್ಷ ಆಯಿತು. ಸ್ಥಾಪನೆ ಆಗುವಾಗಲೇ ಅದಕ್ಕೆ ಬಂಟರಾಯಣೆ ನಾಡೋರ ಸಂಘ ಅಂತಲೇ ಹೆಸರಿತ್ತು. ಆ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ ಅಥವಾ ಬಾಕಿ ಯಾವುದೂ ಅಂತ ವ್ಯವಸ್ಥೆಗಳು ಇರಲಿಲ್ಲ. ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ಒಂದೇ ಆದ್ದರಿಂದ ನಮ್ಮ ಸಂಘಕ್ಕೆ ಬಂಟರಾಯಣೆ ನಾಡವರು ಮಾತೃ ಸಂಘ ಅಂತ ಹೆಸರಿಟ್ಟಿತ್ತು. ಬಂಟರ ನಮ್ಮ ಬ್ರಿಟಿಷರು ಬಂದ ನಂತರದ ಎಲ್ಲ ಡಾಕ್ಯುಮೆಂಟ್ ನೋಡಿದರೆ ಹೆಚ್ಚಿನ ಡಾಕ್ಯುಮೆಂಟಲ್ಲಿ ಬಂಟ ನಾಡವರು ಅಂತ ಇದೆ. ಆದರೆ ನಂತರದ ದಿನಗಳಲ್ಲಿ ಸರಕಾರದ ಮೀಸಲಾತಿ ಇದನ್ನು ಮಾಡುವಾಗ ಬಂಟರ ಬೇರೆ ನಾಡವರು ಬೇರೆ ಅಂತ ಮಾಡಿದರು, ನಮ್ಮನ್ನು ವಿಭಜಿಸಿದರು. ಆನಂತರ ಅದನ್ನು ಸರಿಪಡಿಸಬೇಕೆಂದು ನಾವು ನೂರಾರು ಬಾರಿ ಸರ್ಕಾರ ಆಯೋಗದ ಕೇಳಿ ಹೋಗಿದ್ದು. ಒಂದು 20 ವರ್ಷದಿಂದ ನಾನೇ ಎಲ್ಲ ಆಯೋಗಗಳ ವರದಿಯನ್ನು ಅಧ್ಯಯನ ಮಾಡಿ, ಬಂಟರು ಮತ್ತು ನಾಡವರು ನಾವು ಒಂದೇ, ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು, ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾಡವಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ. ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ. ಇದು ನಮ್ಮ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದು. ನಾವು ಸರ್ಕಾರಕ್ಕೆ ಅದರ ಮೊದಲು ಕಾಂತರಾಜು ವರ್ಗದ ಆಯೋಗದ ಒಂದು ವರದಿ ಬಂತು. ಅದನ್ನು ಸರ್ಕಾರಕ್ಕೆ ಮಂಡಿಸುವ ವಿಷಯದಲ್ಲಿ ತುಂಬ ವಿವಾದಗಳು ಉಂಟಾದವು, ವಿಧಾನಸಭೆಯಲ್ಲಿ ಮಂಡಿಸುವಂತೆ. ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಖಾಲಿ 3,25,000 ಜನಸಂಖ್ಯೆ ಅಂತ ಬಂಧಿಸಿದ್ದೇವೆ. ನಮ್ಮ ಜನಸಂಖ್ಯೆ ಅದಕ್ಕಿಂತ ಎಷ್ಟು ಪಾಲು ಹೆಚ್ಚು ಉಂಟು. ಈ ಬಗ್ಗೆ ನಾವು ಮುಖ್ಯಮಂತ್ರಿಯವರನ್ನು, ಉಪಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಕಾಂತರಾಜು ಆಯೋಗದ ವರದಿ ಕಾಲಬಾಧಿತವಾಗಿದೆ, ಅವೈಜ್ಞಾನಿಕವಾಗಿದೆ, ಅವರು ಮನೆ ಮನೆಗೆ ಭೇಟಿ ನೀಡಿ ಮಾಡಿದ್ದಲ್ಲ, ಆದ ಕಾರಣ ಅದನ್ನು ಮಾನ್ಯ ಮಾಡೋದು ಅಂತ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿ ವರದಿಯನ್ನು ಕೊಟ್ಟು ಇತರ ಎಲ್ಲ MLAಗಳಿಗೆ ಈ ಬಗ್ಗೆ ಪತ್ರ ಬರೆದು ಆ ವರದಿ ಅಲ್ಲಿಗೆ ಒಲಿದಿತ್ತು. ಪುನಃ ಈಗ ಈ ಸಮೀಕ್ಷೆ ಮುಂದೆ ಬಂದಿದೆ. ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆ ಕೊಟ್ಟಂತೆ ನಾವು ತಯಾರಾಗಿದ್ದು, ನಮ್ಮ ಎಲ್ಲ ಬಂಟ ನಾಡವ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಕೊಡಿಸಿದರು. ಸಮೀಕ್ಷೆಗೆ ಬರುವಾಗ ನಿಮ್ಮ ಮನೆ ಬರುವಾಗ ನೀವು ಬಂಟ ಬಾಂಧವರೆಂದು ನಮೂದಿಸಿ ಅಂತ ತಿಳಿಸಿದ್ದೇವೆ. ನಿನ್ನೆ ವಿಧಾನಸಭಾ ಸ್ಪೀಕರ್ ಕಾದರ್ ಅವರ ನೇತೃತ್ವದಲ್ಲಿ
ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿಯವರಿದ್ದರು, ಜಿಲ್ಲಾಧಿಕಾರಿಗಳಿದ್ದರು ಮತ್ತು ತುಂಬ MLAs ಮತ್ತು ಅಧಿಕಾರಿಗಳಿದ್ದರು. ಅಲ್ಲಿ ನಾವು ಮಾಹಿತಿ ಕೇಳಿದಾಗ ಅಲ್ಲಿ ಕೆಲವು ಅಧಿಕಾರಿಗಳು ಮುಂದೆ ಬಂದಿದ್ದರು ಹಿಂದುಳಿದ ಆಯೋಗದ. ಅವರ ಹತ್ರ ಕೇಳಿದಾಗ ಬಂಟ ಮತ್ತು ನಾಡವ ಅಂತ ಒಂದೇ ಒಟ್ಟಿಗೆ ನಮೂದಿಸಲಿಕ್ಕೆ ಆಗೋದಿಲ್ಲ. ನಾವೊಂದು ಆ್ಯಪ್ ತಯಾರಿಸಿದ್ದೇವೆ. ಆ ಆ್ಯಪ್ನಲ್ಲಿ ಒಂದೇ ಜಾತಿಯನ್ನು ನಮೂದಿಸಲಿಕ್ಕಾಗ್ತದೆ. ಅದಕ್ಕೊಂದು ಕೋಡ್ ಉಂಟು, ಒಂದು ಪ್ರತಿ ಜಾತಿಗೆ. ಆ ಕೋಡ್ನ ಪ್ರಕಾರ ಆಗ್ತದೆ ನಿಮಗೆ ಬಂಟ ಮತ್ತು ನಾಡ ಒಟ್ಟಿಗೆ. ಆವಾಗ ನಾನು ಪ್ರಶ್ನೆ ಕೇಳಿದ್ದೆ, ನೀವು ತಪ್ಪು ಮಾಡಿದ್ದೀರಿ, ನೀವು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ, 7 ದಿವಸದಲ್ಲಿಗೆ ಆಕ್ಷೇಪ ಇದ್ದರೆ ಕೊಡಿ ಅಂತ ಹೇಳಿದ್ದೀರಿ. ನಾವು ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ಯಾಕಂದರೆ ಅಲ್ಲಿ ಬಂಟ ಸಹ ಉಂಟು, ನಾಡ ಸಹ ಉಂಟು. ನಮ್ಮ ಮನಸ್ಸಿನಲ್ಲಿ ಬರುವವರ ಸಮೀಕ್ಷೆಗೆ ಬರುವವರೊಡನೆ ಬಂಟ ನಾಡ ಅಂತ ಕೊಡ್ತೇವೆ ಅಂತ. ನೀವು ಈಗ ಹೇಳ್ತೀರಿ ನೀವು ಆಕ್ಷೇಪಣೆ ಕೊಡಬೇಕು. ಯಾಕೆ ಕೊಡುವುದು? ಅಗತ್ಯ ಇರಲಿಲ್ಲ. ನಿಮ್ಮ ಆ್ಯಪ್ನಲ್ಲಿ ನೀವು ಮಾಡಿದರೆ ನಮಗೆ ಮಾಹಿತಿ ಕೊಡಲಿಲ್ಲ. ಆ ಆ್ಯಪನ್ನು ಸರಿಪಡಿಸುವುದು ನಿಮ್ಮ ಕರ್ತವ್ಯ. ತುರಾತುರಿಯಿಂದ ಇದನ್ನು ಮಾಡಿದ್ದೀರಿ, ಯಾರನ್ನೂ ಕನ್ಸಲ್ಟ್ ಮಾಡಲಿಲ್ಲ ಅಂತ ನಾನು ಹೇಳಿದಾಗ ಎಲ್ಲ ಅದು ಅವರಿಗೆ ಸುಳ್ಳಿನ ಮಾತುಕತೆಯಲ್ಲಿ ಅದನ್ನು ಯಾವತ್ತಿನ ಸರಿಪಡಿಸುವಂಥ ಮಾತುಕತೆ ನಡೆಸುವ ಸಭೆ ಶುರುವಾದ ನಂತರ ಅಂತ ಹೇಳಿ. ಆನಂತರ ಸಭೆ ಶುರುವಾದ ನಂತರ ನಾನು ಪ್ರಥಮವಾಗಿ ಈ ನಮ್ಮ ಪ್ರಾಬ್ಲಮನ್ನು ನಾವು ಬಂಟ ನಾಡೋದು ಒಂದೇ ಜಾತಿ, ಇಲ್ಲಿ ಬೇರೆ ಬೇರೆಯಾಗಿ ನಮೂದಿಸಿದ್ದಾರೆ. ಇಲ್ಲಿ ಕೇಳುವಾಗ ಆಯೋಗದವರ ಹತ್ರ ಕೇಳುವಾಗ ಅದನ್ನು ಒಟ್ಟಾಗಿ ನಮೂದಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಇದಕ್ಕೆ ಸ್ಪಷ್ಟನೆ ಬೇಕು, ನಮಗೆ ಅನ್ಯಾಯ ಆಗ್ತದೆ, ನಮ್ಮನ್ನು ವಿಭಾಗಿಸಿದಂತೆ ಆಗ್ತದೆ, ಇದನ್ನು ಸರಿಪಡಿಸುವುದು ಹೇಗೆ ಅಂತ ಹೇಳುವ ಸ್ಪೀಕರ್ ಅವರು ಅಧಿಕಾರಿಗಳನ್ನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೇಳಿದರು. ಆ ಸಂದರ್ಭದಲ್ಲಿ ತುಂಬ ಮಾತುಕತೆ ನಡೆಯಿತು. ಕಡೆಗೆ ಅವರು ನಮ್ಮ ಜಾತಿಯ ಕೋಡ್ ನಂಬರ್ ಹೀಗೆ ಉಂಟು, ಇದರಲ್ಲಿ ನಿಮ್ಮ ಕೊಟ್ಟದ್ರಲ್ಲಿ ಉಂಟು, ಅದರಲ್ಲಿ ಆ ಕೋಡ್ ನಂಬರ್ ಪ್ರಕಾರ ನಮ್ಮ ಬಂಟ ಅಂತ ನಮೂದಿಸಿ, ನಾಡವೆಂದು ನಮೂದಿಸುವವರು ನಾಡವಂತ ನಮೂದಿಸಿ, ಅದನ್ನು ಸಮಾನಾಂತರ ಪದ ಅಂತಂದರೆ ಆಲ್ಟರ್ನೇಟಿವ್ ವರ್ಡ್ ಇರುವ ಜಾಗದಲ್ಲಿ ಹೆಸರಿರುವ ಅಲ್ಲಿ ನೀವು ನಮೂದಿಸಬಹುದು ಅಂತ ಮಾಡಿ, ಆಗ ಮಾಡಿದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ನಾನು ಅಲ್ಲಿಯೇ ಅವರಿಗೆ ರೈಟಿಂಗ್ನಲ್ಲಿ ನಮ್ಮ ಒಬ್ಜೆಕ್ಷನ್ ಕೊಟ್ಟಿವಿ. ನೀವು ಈ ಥರ ಮಾಡಿದ್ರಿಂದ ನಮಗೆ ಅನ್ಯಾಯ ಆಗಿದೆ, ಬಂಟ ನಾಡವ ಎಂಬ ಹೆಸರು ಒಟ್ಟಾಗಿ ಸೇರುವಂತೆ ಆಗುವಂಥ ಕ್ರಮವನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳಿದ್ದು. ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಬಂದಿದೆ. ಕಾರ್ಯದರ್ಶಿಯವರು ಈ ಥರದಲ್ಲಿ ಆಯೋಗದ ಏನಂದರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಬಂಟ ಮತ್ತು ನಾಡವರ ಹೆಸರು ಒಟ್ಟಾಗಿ ಬರುವಂತೆ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ದನ್ನು ಡೈರೆಕ್ಟಾಗಿ ಹೇಳಿಲ್ಲ, ಹಾಗೆ ಸೂಚಿಸಿ ಅಂತ ಬರವಣಿಗೆ ಕೊಟ್ಟಿದ್ದಾರೆ. ಈಗ ನಾವು ನಮ್ಮ ಸಮಾಜ ಬಾಂಧವರಿಗೆ ಮಾಹಿತಿ ಕೊಡಲಿಕ್ಕೆ ಇರುವುದು, ನಮ್ಮ ಸಮೀಕ್ಷೆಗೆ ಬರುವಾಗ ಪ್ರಸ್ತಾವಿಗೆ ಇನ್ನೊಂದು ಅವರ ಹತ್ರ ಕ್ವಶನ್ ಕೇಳಿದ್ದೆ. ಸಮೀಕ್ಷೆಗೆ ಯಾರು ಯಾವಾಗ ಬರ್ತಾರಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮನೆಗೆ ಬರುವಾಗ 10 ದಿವಸ ಕಾಯಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಏನು ಮಾಡೋದು? ಅವರು ಬರುವಾಗ ನಾವು ಮನೆಯಲ್ಲಿ ಇಲ್ಲ, ಆಗ ಏನು ಮಾಡುವುದು ಅಂತ ಕೇಳಿದಾಗ ನಾವು ಫೋನ್ ನಂಬರ್ ತೆಕ್ಕೊಂಡು ಹೋಗ್ತೇವೆ, ಫೋನ್ ನಂಬರ್ ತೆಕ್ಕೊಂಡು ನಂತರ ಕಾಂಟ್ಯಾಕ್ಟ್ ಆಗಿ ಪುನಃ ಸಮೀಕ್ಷೆ ಮಾಡ್ತೇವೆ, ಅದು ಉತ್ತಮ ಅಂತ ಹೇಳಿ. ಇಲ್ಲದಿದ್ದರೆ ಪಂಚಾಯತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಇನ್ನೊಂದು ಸಭೆ ಮಾಡಿ ಅದನ್ನು ಮಾಡುವಂಥ ಪೂರ್ತಿ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ. ಆನಂತರ ಅವರ ಮಾಹಿತಿ ಪಡೆದ ನಂತರ ಖಾದರ್ ಅವರು ನಮ್ಮ ಸಮಸ್ಯೆ, ನೀವು ನಮ್ಮ ಜಿಲ್ಲೆಯವರು, ನಿಮಗೆ ಗೊತ್ತುಂಟು, ನಾಡವರು ಬಂಟವರು ನಾವು ಒಂದೇ, ಇದನ್ನು ನೀವು ಸರಿಪಡಿಸುವಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕಂತ ಅವರ ಹತ್ರ ಕೇಳಿಕೊಂಡೆ. ಮತ್ತೊಂದು ವಿಷಯವೇನೆಂದರೆ, ನಾವು ಇಲ್ಲಿ ಪತ್ರಿಕಾ ಪ್ರಕಟಣೆ ಹೇಳಿದ್ದು, ಬಂಟರ ಜಾತಿಯಲ್ಲಿ ನಾವು ಎಲ್ಲ ಕಡೆ ಪರ್ಸೆಂಟೇಜ್ ಹೋಗಿದ್ದೇವೆ. ನಮ್ಮ ಸಮುದಾಯದ ಜನಸಂಖ್ಯೆ ನಿಖರವಾಗಿ ಎಷ್ಟುಂಟಂತ ಹೇಳಲಿಕ್ಕಾಗಿ, ಅಧ್ಯಯನ ಮಾಡಲಿಕ್ಕಾಗಿ ಸಂಘದ ವತಿಯಿಂದ ನಾವು ಬಾಂಧವ್ಯ ಎಂದ ಹೆಸರಿನಿಂದ ಬಂಟರ ಮಾಹಿತಿ ಕೋಶ, ವಿಶ್ವ ಬಂಟರ ಮಾಹಿತಿ ಕೋಶವನ್ನು ಮಾಡುತ್ತಾ ಇದ್ದು, ಆ ಮಾತನ್ನು ಅಲ್ಲಿ ಸಭೆಯಲ್ಲಿ ಹೇಳಿದೆ. ನಿಮ್ಮ ಪೇಜಿನಲ್ಲಿ ನೀವು ಸರ್ವೆ ಮಾಡಲಿಕ್ಕೆ ಹೋದರೆ ಮಿನಿಮಮ್ ಒಂದು ಮನೆಗೆ 2 ಗಂಟೆ ಬೇಕು. ನಾವು ನಮ್ಮ ಸರ್ವೆಗಾಗಿ ತಯಾರು ಮಾಡಿದ್ದೇವೆ, ಆ್ಯಪ್ನಲ್ಲೇ ಮಾಡುವುದು ಅದನ್ನು ಸಹ. ಅದರಲ್ಲಿ ನಾವು ನಮ್ಮ ವಿವರಗಳನ್ನು ಕಮ್ಮಿ ಮಾಡಿ ಅದರಲ್ಲಿ ಅರ್ಧ ಗಂಟೆ ಅಥವಾ 20 ನಿಮಿಷಗಳಲ್ಲಿ ಒಂದು ಮನೆಯಲ್ಲಿ ಸಂದರ್ಶನ ಮಾಡೋ ಥರದಲ್ಲಿ ಮಾಡಿದ್ದೇವೆ. ನೀವು ಕೇಳಿದ ಮಾಹಿತಿಗಳು ಕೆಲವು ಅಗತ್ಯ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೀರಾ, ಎಷ್ಟು ಭೂಮಿ, ಎಷ್ಟು ಆದಾಯ, ಎಲ್ಲ ಜನರು ಅವರ ಪರ್ಸನಲ್ ಇದು, ಅದನ್ನು ಕೊಡಲಿಕ್ಕೆ ಒಪ್ಪಲಿಕ್ಕಿಲ್ಲ. ಎರಡನೇದಾಗಿ ಅದು ಹ್ಯಾಕ್ ಆಗಲಿಕ್ಕೆ ಸಾಧ್ಯ ಉಂಟು, ಅಥವಾ ಆಯೋಗದಿಂದ ಯಾರಾದರೂ ಕದ್ದುಕೊಂಡು ಅದು ಲೀಕ್ ಆಗಲಿಕ್ಕೆ ಸಾಧ್ಯ ಉಂಟು. ಇದರಿಂದ ಜನಸಾಮಾನ್ಯ ಪ್ರವೇಶಿಗೆ ತೊಂದರೆ ಆಗ್ತದೆ.
ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕೆಂದು ನಾನು ಕೇಳಿಕೊಂಡಿದ್ದೆ. ನಮ್ಮ ಶಾಸಕರುಗಳು ಸಹ ಈ ಬಗ್ಗೆ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಯಾವುದು ನಮ್ಮ ಸಮೀಕ್ಷೆಯನ್ನು ಮುಂದೂಡಬೇಕೆಂದು ಕೇಳಿಕೊಂಡಿದ್ದರು. ಎಲ್ಲ ಜಾತಿ ಮತ ಬಾಂಧವರು ಅವರವರ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು. ಈಗ ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾವು ಈ ಕರೆದ ಪತ್ರಿಕಾಗೋಷ್ಠಿಯಲ್ಲಿರೋ ಯಾವುದೆಲ್ಲ ಮಾಹಿತಿಗಳುಂಟೋ ಅದು ನಮ್ಮ ಸಮಾಜಕ್ಕೆ ನಿಖರವಾಗಿ ಸರಿಯಾಗಿ ಸ್ಪಷ್ಟವಾಗಿ ತಲುಪುವಂತೆ ಇದರಲ್ಲಿ ಇದ್ದಂತೆ ಆದಷ್ಟು ಮಟ್ಟಿಗೆ ಕಿಂಚಿತ್ತಾಗಿ ಸ್ವಲ್ಪ ಬರೆಯುವುದಲ್ಲ, ಸರಿಯಾಗಿ ಅದನ್ನು ಬರೆದು ಸಮಾಜ ಬಾಂಧವರಿಗೆ ಅರ್ಥ ಆಗುವಂತೆ ನೀವು ಮಾಡಬೇಕು. ಸಂಘಕ್ಕೆ ನಮಗೆ ಆವತ್ತಿನಿಂದಲೂ ನಿಮ್ಮ ಸಹಕಾರ ಕೊಟ್ಟಿದ್ದೀರಿ, ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಉಂಟಂತೆ ನಮಗೆ ಧೈರ್ಯ ಉಂಟು. ಆದ ಕಾರಣ ಈ ಮಾಹಿತಿಯನ್ನು ಎಲ್ಲ ಬಂಟ ನಾಡವ ಸಮಾಜ ಬಾಂಧವರು ನಮ್ಮ 2 ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಬಾಂಧವರಿಗೆ ಸಿಗುವಂತೆ ಮಾಡಬೇಕೆಂದು ಕೇಳಿಕೊಂಡು, ನಿಮ್ಮ ಯಾರಿಗಾದರೂ ಯಾವುದೇ ಮಾಹಿತಿ ಬೇಕಾಗಿದ್ದರೆ ಮಾಹಿತಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಾರಿಗಾದರೂ ಪ್ರಕಟಣೆಯ ವಿಷಯ ಓದಿದ್ದೇವೆ, ಆದರೆ ಮಾಹಿತಿ ಕೇಳಿದರೆ ನಾನು ಮಾಹಿತಿಗೆ ಉತ್ತರ ಕೊಡ್ತೇನೆ. ಯಾವುದೇ ಮಾಹಿತಿ ಬೇಕಿತ್ತು ತಾವು ಕೇಳಬಹುದು ಅಂತ ಇನ್ನೊಮ್ಮೆ ವಿನಂತಿಸ್ತೇನೆ. ಹೋಗ್ತಾರೆ, ಯಾಕೆಂದರೆ ಇವರು ನೋಡಿ ಕುಂದಾಪುರದ ಜೊತೆ ಕಾರ್ಯದರ್ಶಿ ನಮ್ಮದು, ಅವ್ರು ಹೋಗ್ತಾರೆ. ನನ್ನ ಮಗಳ ಗಂಡ ನಮ್ಮ ಮುಂಚಿನ MP ಅವರ ಮಗ ಅವ ಕುಂದಾಪುರದ, ನನ್ನ ಮಾವನ ಹೆಂಡತಿ ಕುಂದಾಪುರದವರು, ಅವರೆಲ್ಲರೂ ಬಂಟರು ನಾಡವರು ಅಂತ ಎರಡನ್ನೂ ಒಪ್ಕೊಳ್ತಾರೆ. ಅದು ಅನಾದಿ ಕಾಲದಿಂದ ಬಂದದ್ದು. ನಾನು ಹೇಳಿದಾಗೆ ನಮ್ಮ ಡಾಕ್ಯುಮೆಂಟ್ನಲ್ಲೇ ಉಂಟು ಎಲ್ಲ ಕಾಲದಲ್ಲಿ. ಸೊ ನಮ್ಮಲ್ಲಿ ಯಾವುದೇ ಅಭಿಪ್ರಾಯ ಭೇದ ಅಥವಾ ಬಂಟ ನಾಡವ ಎಂಬ ಭೇದ ಇಲ್ಲ. ನಮ್ಮಲ್ಲಿ ಇವರು ಕುಂದಾಪುರದವರು ನಮ್ಮ ಕಾರ್ಯದರ್ಶಿಯವರು, ಹಾಗೆ ನಮ್ಮಲ್ಲಿ ಅಭಿಪ್ರಾಯ ಭೇದಗಳು ಇಲ್ಲ. ಆದರೆ ಹೊರಗೆ ನೋಡೋಕೆ ಅವರು ನಾಡವರ ಇವರ ಈಗ ಹೆಚ್ಚಿನವರು ನಾವು ಬಂಟರು ಅಂತ ಹೇಳ್ತೇವೆ ಎಲ್ಲರೂ, ಆದರೆ ಬಂಟ ನಾಡವ ಅಂದರೆ ಒಂದೇ. ಸಮೀಕ್ಷೆಗೆ ನಾವು ವಿರೋಧ ಮಾಡುವುದಿಲ್ಲ, ಆದರೆ ಸಮೀಕ್ಷೆ ಸರಿಯಾಗಿ ಆಗಬೇಕಂತ ನಮ್ಮೊಂದು ಆಕ್ಷೇಪ ಉಂಟು. ಯಾಕೆಂದರೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ. ಆ ಮಾಹಿತಿಯನ್ನು ಕೊಟ್ಟು ಜನರನ್ನು ಅದಕ್ಕೆ ಸಿದ್ಧಪಡಿಸಬೇಕಿತ್ತು. ಬ್ರಿಟಿಷ್ ಕಾಲದಲ್ಲಿ ರೆವಿನ್ಯೂ ರೀಸೆಟಲ್ಮೆಂಟ್ ಮಾಡುವಾಗಲೂ 3 ವರ್ಷ ತೆಕ್ಕೊಳ್ಳುತ್ತಿದ್ದು. ಎಲ್ಲ ಮಾಹಿತಿ ಮನೆಗೆ ಅವರು ತಿಳಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಜಾತಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಾಡ್ತಾರೆ. ನಮ್ಮ ಸುಳುವಿನ ಸರಕಾರಗಳು ಬಂದವರು ಅದೇ. ಈಗ ಮಾತ್ರ ಅಧ್ಯಾದೇಶಗಳ ಮೂಲಕ, ಸರ್ಕ್ಯುಲರ್ಗಳ ಮೂಲಕ ಬೆಳಗ್ಗಿನಿಂದ ರಾತ್ರಿವರೆಗೆ ಆಗುವಾಗ ಇದು ನಮ್ಮ ಕಾನೂನು ಅಥವಾ ಪರಿಸ್ಥಿತಿಗಳು ಬದಲಾಗುತ್ತವೆ. ಜನರಿಗೆ ಅವಕಾಶವಿಲ್ಲ, ಒನ್ ಸೈಡ್ ಇದೆಲ್ಲ. ಅದಕ್ಕೆ ನಮ್ಮ ಆಕ್ಷೇಪ ಉಂಟು. ಸರ್ಕಾರ ಕೆಲವು ಸಂದೆ ಮಾಡುವ ಕೆಲಸಗಳಿಗೆ ನಾವು ಆಕ್ಷೇಪ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲದನ್ನು ಮನವರಿಕೆ ಮಾಡಿಕೊಳ್ಳ ಅಗತ್ಯ ಉಂಟು. ಎಲ್ಲ ಸಮಾಜದ ಕಷ್ಟ ಸುಖಗಳನ್ನು ಸರ್ಕಾರ ತಿಳಿದುಕೊಳ್ಳುವುದು ಸರಿಯಾದ ಕೆಲಸ, ಅದನ್ನು ಮಾಡ್ಬೋದು. ಆದರೆ ನಮಗೆ ನಿನ್ನೆ ಹೋಗುವವರೆಗೆ ನಮ್ಮ ಯಾರಿಗೂ, ಯಾವ ಜಾತಿಯವರಿಗೂ ಯಾವುದೇ ಮಾಹಿತಿ ಇಲ್ಲ. ಅಲ್ಲಿ ಹೋದ್ಮೇಲೆ ಒಂದು ನಿದರ್ಶನ ಕೊಡ್ತೇವೆ. ನಮ್ಮ ಅಬೀಶ್ ಬಿಲ್ಡರ್ಸ್ನ ಜೈನ್ ಅವರಿದ್ದು, ಅವರು ಜೈನ್ ಜಾತಿಯವರು. ಜೈನ್ ಜಾತಿಯಲ್ಲಿ 43 ಜಾತಿಯನ್ನು ತೋರಿಸಿದ್ದಾರೆ. ಅವರ ಎಲ್ಲ ಸರ್ನೇಮನ್ನು ಜಾತಿ ಅಂತ ಮಾಡಿದ್ದಾರೆ. ಏನು ಮಾಡುವುದು? ಬೇರೆ ಬೇರೆ ಹಾಗೆ ಅದೇ ಪ್ರತಿಯೊಂದು ಜಾತಿಯಲ್ಲಿ ಅಂಥ ಗೊಂದಲವನ್ನು ಮಾಡಿ ಹಾಕಿದ್ದಾರೆ. ತುಂಬ ಮಂದಿ, ನೀವು ಪ್ರಶ್ನೆ ಅವರು ಕೆಲವರು ಮಂದಿ ಅಲ್ಲಿ ಇದ್ದಿರಬಹುದು, ಅಲ್ಲಿ ತುಂಬ ಮಂದಿ ಅವರ ದುಃಖ ಬೇಸರವನ್ನು, ಅಸಹಾಯಕತೆಯನ್ನು ವ್ಯಕ್ತಪಡಿಸಿತು. ಸರ್ಕಾರ ಹೀಗೆ ಮಾಡಬಾರದಿತ್ತು, ಸಮಯ ಕೊಡಬೇಕಿತ್ತು, ಅವಸರ ಮಾಡಿದ್ದು ಅಂತ. ಸೊ ಅಂಥ ಇದಕ್ಕೆ ಒಂದು ಆಕ್ಷೇಪವಲ್ಲದೆ ಸರ್ವೆ ಮಾಡುವುದು ಉತ್ತಮ. ನಮ್ಮ ಸಮಾಜದ ಬಂಟರಿಂದ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ನಮ್ಮ ಒಂದು ಸಮಾಜ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇರಲಿ, ನಾವು ಒಂದು ಸಮಾಜ. ಈ ಸಮಾಜದಲ್ಲಿ ಯಾರ್ಯಾರು ಹೇಗಿರ್ತಾರೆ ಸರ್ಕಾರ ತಿಳಿದುಕೊಂಡು ಸಹಾಯದ ಅಗತ್ಯವಾಗಿ ಸಹಾಯ ಮಾಡುವಂಥದ್ದು ಕೆಲಸವೇ ಸರ್ಕಾರದ ಒಂದು ಉದ್ದೇಶವಾಗಿದೆ. ಆ ಉದ್ದೇಶವನ್ನು ಅವರು ಪೂರೈಸಿದೆ, ಅದಕ್ಕೆ ನಮ್ಮ ಯಾವುದೂ ಅಡ್ಡಿ ಇಲ್ಲ. ಈಗ ಸಮೀಕ್ಷೆ ಕೈಗೆ ಸರಿ ಇಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಈ
ಮಾದರಿಯಲ್ಲಿ ಮಾಡಬಾರ್ದು ಅಂತ ಉದ್ದೇಶ. ಈಗ ಸಮೀಕ್ಷೆಗೆ ನಮಗೆ ಮಾಹಿತಿಯನ್ನು ಕೊಟ್ಟದ್ದು ಸರಿ ಇಲ್ಲ ಅಂತ. ಸಮೀಕ್ಷೆ ನಾವು ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಮಾಡಿಯೇ ಮಾಡ್ತಾರೆ, ಅದು ನಮಗೆ ಗೊತ್ತುಂಟು. ಆದರೆ ಮಾಡುವಾಗ ನೀವು ಸರಿಯಾಗಿ ಮಾಡಿ, ಸ್ವಲ್ಪ ಡಿಲೇ ಮಾಡಿ ಅದನ್ನು ಸವಿವರಾಗಿ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಮಾಡಿ ಅಂತ ಅಷ್ಟಲ್ಲಿದೆ. ಸಮೀಕ್ಷೆ ಮಾಡಬಾರ್ದು ಅಂತ ನಾವು ಹೇಳುವುದೇ ಇಲ್ಲ. ಅಲ್ಲ, ರೈತರಿಗೆ ಬದಲು ಮಾಡಬೇಕು ಅಂತ ಹೇಳುದು. ಯಾವುದು? ಈಗ ಅಲ್ಲಿರುವ ಮಾನದಂಡ ಏನಿದೆ ಅದನ್ನು ಬದಲು ಮಾಡಬೇಕು. ಈಗ ನಾಡವ ಮತ್ತು ಬಂಟ ಅದನ್ನು ಒಂದೇ ನಾಡವ ಮತ್ತು ಬಂಟ ಇದನ್ನು ಒಂದೇ ಕಾಲಮ್ ನಲ್ಲಿ ಸೇರಿಸಿದ್ರೆ ಅವರ ಆ್ಯಪ್ ಅನ್ನು ಮಾಡಬೇಕು. ಅವರ ಆ್ಯಪ್ ನಲ್ಲಿ ಏನು ಒಂದೇ ಜಾತಿ ಬೇಕಲ್ಲೇ ಆಗಿರುವಾಗ ಈಗಿರುವ ರೈತರನ್ನು ಬದಲು ಮಾಡಬೇಕು ಅಂತ ಹೇಳುದು. ಹೌದು, ಅವರ ಈ ಆ್ಯಪ್ ನಲ್ಲಿ ಇರುವ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ಅವರ ಏನು ಪ್ರಿಂಟೆಡ್ ಗೈಡ್ಲೈನ್ಸ್ ಉಂಟಲ್ಲ ಅದರಲ್ಲಿ ಬದಲಾವಣೆ ಮಾಡಿರುವ ಮಾದರಿಯಲ್ಲಿ ನೀವು ಸಮೀಕ್ಷೆ ಮಾಡಬಾರದು ಅಂತ ಹೇಳುವಂಥದ್ದು. ಮಾಡಿದ್ರೆ ಎಲ್ರಿಗೂ ಉಪದ್ರ ಆಗ್ತದೆ ಅಂತ ಹೇಳುದು. ನಮಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ. ಎಲ್ಲ ಸಮುದಾಯ ಅಂದ್ರೆ ಬಂಟರು ಮಾತ್ರ ಅಲ್ಲ, ಎಲ್ಲ ಜಾತಿ ಮತಗಳಿಗೆ. ಅವರು ಕಾಂತರಾಜು ಆಯೋಗದ ವರದಿಯಲ್ಲಿದ್ದ ವಿಷಯದಲ್ಲಿ ಅದು 3,15,000 ಅವರು ಬರೆದಿದ್ದಾರೆ ಅಂತ. ಅದು ತಪ್ಪು, ಅದು ನಿಖರವಾದ ಮಾಹಿತಿ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಅದಕ್ಕಿಂತ ಎಷ್ಟೋ ಬಾಳು 2 ಜನರು ಹೆಚ್ಚಿದ್ದಾರೆ ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ನಮ್ಮ CM ಮತ್ತು DCMನವರಿಗೆ ಕೊಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ನಿಖರವಾದ ಸರ್ವೆಯನ್ನು ಮಾಡಲಿಕ್ಕಾಗಿ ಈಗ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಪ್ರತಿ ಮನೆಗೆ ಹೋಗಿ ಇದೇ ಥರದಲ್ಲಿ ಆಪ್ ತಯಾರಿಸಿದ್ದೆ, ಆಲ್ರೆಡಿ ಆಗಿದೆ. ನಾವು ಮನೆ ಮನೆಗೆ ಹೋಗಿ ನಮ್ಮ ನಿಖರವಾದ ಎಷ್ಟು ಜನರಿಗೆ ಯಾವ ಸಮುದಾಯದವರಿಗೂ ಅವರ ಸಮುದಾಯದಲ್ಲಿ ಎಷ್ಟು ಜನರಿದ್ದಂತೆ ಯಾವ ಸಮುದಾಯದವರಿಗೂ ಗೊತ್ತಿಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಸಾಧಾರಣ ಇಷ್ಟು ಅಂತ ಎಲ್ರಿಗೂ ಒಂದು ಅಂದಾಜುಂಟು. ಅದನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಿಕ್ಕೆ ಇನ್ನು 1-2 ತಿಂಗಳೊಳಗೆ ನಾವು ಈ ಸರ್ವೆಯನ್ನು ಮಾಡ್ತೇವೆ. ಈ ಸರ್ವೆಯ ಮಾಹಿತಿಯನ್ನು ಸಹ ನೀವು ನಮ್ಮ ಸಮಾಜ ಬಾಂಧವರಿಗೆ ಕೊಡುಗೆ ಅಂತ ಅದರಲ್ಲಿ ನಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದೇವೆ. ಈಗ ನಿಮ್ಮ ಅದು ಸರ್ವೆ ಗಟ್ಟಿ ಸರ್ವೆ ಏನು ಅಂತ, ಬಂಟರ್ ಮತ್ತು ನಾಡವರ ಒಟ್ಟು ಇದೆ ಅದು ಹೇಗೆ ಅಂತ. ಈಗ ನೀವು ಆ್ಯಪಲ್ಲಿ ಸರ್ವೆ ಮಾಡ್ತೀರಲ್ವ, ಅದು ಬಂಟರ್ ಮತ್ತು ನಾಡವರು ಒಟ್ಟಾಗಿ ಇದೆ ಅದು ಅಂತ. ಈಗಿರುವ ಸಂಖ್ಯೆ ಆಗಬೇಕು. ಈಗ ಆಯೋಗ ಹೇಳ್ತಾ ಇದೆ 3 ಲಕ್ಷ ಅಂತ, ನಿಮ್ಮ ಪ್ರಕಾರ ಎಷ್ಟು ಅಂತ? ನಮ್ಮ ಪ್ರಕಾರ ಮಿನಿಮಮ್ ಅದು 7 ಲಕ್ಷದವರೆಗೆ ಇರಬೇಕಂತ ನಮ್ಮೊಂದು ಅಂದಾಜು. ನಾನು ಆಗಲೇ ಹೇಳಿದೆ, ಯಾವ ಸಮುದಾಯಕ್ಕೂ ಇಷ್ಟವರೆಗೆ ಅವರ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ. ಅದಕ್ಕಾಗಿ ನಾವು ಪ್ರಥಮವಾಗಿ ಈ ಒಂದು ಕಾರ್ಯಕ್ಕೆ ಮುಂದೆ ಇಟ್ಟಿದ್ದೇವೆ. ಇದನ್ನು ನಿಖರವಾಗಿ ನಮಗೂ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತುಂಟು. ಆ ವೋಟರ್ಸ್ ಒಂದು ಮಿನಿಮಮ್ ಪ್ಯಾರಾಮೀಟರ್ಸ್ ಆಗ್ತದೆ. ಅದಲ್ಲದೆ ಎಷ್ಟೋ ಮಂದಿ ವೋಟರ್ಸ್ ಆಗಿಲ್ಲ, ಅವರನ್ನು ಸೇರಿಸಿಕೊಂಡು ಮಾಡುವಾಗ ನಮಗೆ ನಿಖರವಾದ ಮಾಹಿತಿ ಬಂಟ ನಾಡವರನ್ನು ಒಟ್ಟು ಸೇರಿಕೊಂಡು ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಮಗೆ ಅದರ ಉದ್ದೇಶ ಏನೆಂದರೆ ಸಹಾಯದ ಅಗತ್ಯವಿರುವವರನ್ನು ಗುರುತಿಸಿ ಸಹಾಯ ಮಾಡಲು ಶಕ್ತಿ ಇರುವವರನ್ನು ನೋಡಿಕೊಂಡು ಅವರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಸಂಘವು ಅವರಿಗೆ ಸಹಾಯ ಮಾಡುವುದು. ಗೌರ್ಮೆಂಟ್ ಸಹ ಅದೇ ಕೆಲಸವನ್ನು ಮಾಡುವುದು, ಅದಕ್ಕೆ ನಾವು ಅಡ್ಡಿಗಳು ಮಾತಾಡುವುದಿಲ್ಲ. ಆ ಕೆಲಸವನ್ನು ಮಾಡುವಾಗ ನಾವು ನಮ್ಮ ವಿವೇಚನೆ, ನಮ್ಮ ಆಲೋಚನೆಗಳು ಸರಿಯಾಗಿ ನಡೆಯಬೇಕು. ಯಾಕೆಂದರೆ ಜನರಿಗೆ ಮಾಹಿತಿ ಗೊತ್ತಬೇಕು. ನಾನು ಒಂದು ಮನೆಗೆ ಇವರ ಮನೆಗೆ ಸೀದೋಗಿ ನಿಮ್ಮ ಮಾಹಿತಿ ಕೇಳಿ ಅಂತ ಕೇಳಿದ್ರೆ ನಾವು ಮೊದಲು ಅದನ್ನು ಪ್ರಚಾರ ಮಾಡಬೇಕು. ನಿಮ್ಮ ಮನೆಗೆ ಹೊರಡ್ತೇವೆ, ಇಂಥ ಮಾಹಿತಿ ಬೇಕು, ನೀವು ತಯಾರಾಗಿದೆ ಅಂತ ನಾವು ಅವರಿಗೆ ಮನವರಿಕೆ ಮಾಡಬೇಕು. ಇಲ್ಲದಿದ್ದರೆ ಯಾರೋ ಬಂದು ಕಳ್ಳರು ಬಂದು ಯಾರು ನಿನ್ನೆ ಆ ಪ್ರಶ್ನೆ ಬಂತು, ಯಾರ್ಯಾರ ಮನೆಗೆ ಬಂದು ನಿನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟು, ಇದು ಕಟ್ಟು, ನಿನ್ನ ಭೂಮಿ ಎಷ್ಟು, ನಿನ್ನೆ ಮಕ್ಕಳು ಎಷ್ಟು, ಇದೆಲ್ಲ ಯಾಕೆ ಕೇಳ್ತಾರಪ್ಪ ಅಂತ ಆ ಕ್ವಶನ್ ಅಲ್ಲಿ ಬಂತು. ಅಂಥದ್ದು ಬರಬಾರ್ದು. ಜನರಿಗೆ ಸರಿಯಾದ ನಿಖರವಾದ ಒಂದು ಇದನ್ನು ಕೊಟ್ಟು ಸಮಯ ಅವಕಾಶವನ್ನು ಕೊಟ್ಟು ಮಾಡಿದರೆ ಅದು ಉತ್ತಮ ಅಂತ ನಮ್ಮ ಭಾವನೆ. ನಿನ್ನೆಯ ಸಭೆಯಲ್ಲಿ ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಮ್ಮ ಕಾರ್ಯದರ್ಶಿಯವರು ಹಿಂದುಳಿದ. ನಾವು ಏನಂದರೆ ಬಂಟರನ್ನು ಬಂಟರಂತಲೇ ಹಾಕಿ ಇದರಲ್ಲಿ ಪರ್ಯಾಯ ಹೆಸರು ಅಂದರೆ ಆಲ್ಟರ್ನೇಟಿವ್ ಹೆಸರಿರುವಲ್ಲಿ ನಾಡವರು ಅಂತ, ಅಥವಾ ನಾಡವರು ಅಂತ ಹಾಕಿದ್ದರು ಆಲ್ಟರ್ನೇಟಿವ್ ಹೆಸರನ್ನ ಇರುವಲ್ಲಿ ಬಂಟರ್ ಅಂತ ಹಾಕಿ, ಆವಾಗ ಎರಡೂ ಬರ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಮಸ್ಯೆಯನ್ನು
ಆಯೋಗದ ಮುಂದೆ ತರುತ್ತೇವೆ ಅಂತ ನಮ್ಮ ಸ್ಪೀಕರ್ ಅವರು ಮತ್ತು ಆ ಕಾರ್ಯದರ್ಶಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆ ತಕ್ಕ ಮಟ್ಟಿಗೆ ಅಲ್ಲಿ ಪರಿಹಾರ ಆಗಿದೆ ಅಂತ ಭಾವಿಸ್ತೇವೆ. ಇದರಲ್ಲಿ ಆಯೋಗ ಏನು ಮಾಡ್ತದೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಆದರೆ ನಾವು ಈ ಥರದಲ್ಲಿ ಮುಂದುವರಿತೀವಿ. ನಿನ್ನೆ ಯಾವ ರೀತಿಯಲ್ಲಿ ನಮಗೆ ಆಯೋಗದ ವತಿಯಿಂದ ಒಂದು ಸಜೆಷನ್ ಸಿಕ್ಕಿತು ಆ ರೀತಿಯಲ್ಲಿ ನಿಮಗೆ ಇದನ್ನು ಕೊಟ್ಟಿದ್ದೇವೆ ನಾವು ನಮ್ಮ ಪತ್ರಿಕಾ ಪ್ರಕಟ. ಆ ಥರದಲ್ಲಿ ನಾವು ಮುಂದುವರಿತೇವೆ. ಆ ಮೆಸೇಜನ್ನು ನಮ್ಮ ಬಂಟ ಸಮಾಜ ಬಾಂಧವರಿಗೆ ಕೊಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಅದಲ್ಲದೆ ಇನ್ನೊಂದು ಮಾತು, ನಾವು ತಯಾರು ಮಾಡಿದ ಬಾಂಧವ್ಯ ಎಂಬ ಸಮೀಕ್ಷೆಯ ಒಂದು ಮಾಹಿತಿಯನ್ನು ಎಲ್ಲ ಸಮಾಜದವರಿಗೆ ನಾವು ಕೊಡ್ತೇವೆ ನಾವು. ಯಾಕೆಂದರೆ ಪ್ರತಿಯೊಂದು ಸಮಾಜದವರು ಅವರ ಸಮಾಜದ ಬಗ್ಗೆ ಅಧ್ಯಯನ ಮಾಡಲಿ ಎಂದುಕೊಂಡು ಒಂದು ಉತ್ತಮ ಉದ್ದೇಶದಿಂದ ನಾವು ಒಂದು ಭಾತೃತ್ವದ ಭಾವನೆಯಿಂದ ನಮ್ಮ ಆ ಆ್ಯಪನ್ನು ಮತ್ತು ಅದರ ವಿವರವನ್ನು ಮತ್ತು ಆ ಮಾಹಿತಿಯನ್ನು ಪ್ರತಿಯೊಂದು ಜಾತಿ ಮತದವರಿಗೆ ನಾವು ಕೊಡಲಿಕ್ಕಿದ್ದೇವೆ. ಆಯಿತಾ ಅಣ್ಣ? ಬಂಟರಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ಇಡೀ ಬಂಟ ಸಮಾಜ ಮತ್ತು ನಾಡವ ಬಂಟ ಜಂಟಿಯಾಗಿ ಹೀಗೆ ನಡೆಯುತ್ತಿರುವಂಥ ಸಮೀಕ್ಷೆಯ ಬಗ್ಗೆ ಒಂದು ಸಮರ್ಪಕವಾದ ವಿಚಾರಗಳನ್ನು ಬಂಟ ಸಮಾಜದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ನಡೆಸಿ ಇಡೀ ಸಮಾಜಕ್ಕೆ ಪೂರಕವಾಗುವ ರೀತಿಯ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆ ಎಲ್ಲ ವಿಚಾರಗಳು ಪತ್ರಿಕೆಗಳಲ್ಲಿ ಬಂದು ಆ ಎಲ್ಲ ವಿಚಾರಗಳು ಸರ್ಕಾರದ ಮೂಲಕ ಸರಿಯಾದ ತೀರ್ಮಾನಗಳಾಗುವಂತೆ ಮಾಡಿರುವಂಥ ನಮ್ಮ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ಮಾಲಾಡಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಜಟಕಾರ್ಯದರ್ಶಿಗಳು ಮೂವರಿಗೂ ಅದೇ ರೀತಿ ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮದ, ಪತ್ರಿಕಾ ಮಾಧ್ಯಮದ ಎಲ್ಲ ಮಾಧ್ಯಮದ ಪತ್ರಕರ್ತರಿಗೆ ಬಂಟರಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾರೆ.